श्री गुरु पंचाक्षरेश्वर ओम श्री गुरु कुंडलाजेश्वर ओम श्री गुरु नीलकंठेश्वर नमो नमो ಸುಕ್ಷೇತ್ರಗಳು ಜ್ಞಾನ ಜ್ಯೋತಿಯಲ್ಲಿ ಬೆಳಗಿದ ಶ್ರೀ ಗುರು ನೀಲಕಂಠೇಶ್ವರನೇ ನಮೋ ನಮೋ
ನೀಲಕಂಠ ನಿನ್ನ ಪಾದ ನಮ್ಮಿ ಬಂದಿನೋ ಗುರುವೇ ತಂದೆ ಕರುಣೆಯ ಕಣ್ಣಿ ನಿಂದ ನೋಡು ತಂದೆ ಕರುಣೆಯ ಕಣ್ಣಿ ನಿಂದ ನೋಡು ನೀಲಕಂಠ ನಿನ್ನ ಪಾದ ನಂಬಿ ತಂದಿನೋ ಗುರುವೇ ತಂದೆ ಕರುಣೆಯ ಕಣ್ಣಿನಿಂದ ನೋಡು ತಂದೆ ಕರುಣೆಯ ಕಣ್ಣಿನಿಂದ ನೋಡು ನೀಲಕಂಠೇಶ್ವರ ಇಂದಿಗೆ 18 ವರ್ಷ ತುಂಬುತ್ತಾ ಬಂದರೂ ಮನೆಗಿನ ಹೊರಗುಡಿ ಬಹಳ ಆಸೆ ನನಗಾಗಲಿಲ್ಲ. ನನ್ನ ತಂದೆಗೆ ನನ್ನ ಮದುವೆಯನ್ನು ಮಾಡಬೇಕಂತ ತುಂಬಾನೇ ಆಸೆ ಇಟ್ಕೊಂಡಿದ್ದಾರೆ. ಎಲ್ಲಿಯಾದ್ರೂ ಒಂದು ವರವನ್ನು ದಯಪಾಲಿಸಿದ್ದು ನಾನು ನಿಮಗೆ ಆರಂಭಕ್ಕೆ ತಿಳ್ಕೊಟ್ಟೆ. ಏನಪ್ಪ ಮಗಂದ ಏನಾದ್ರೂ ನೌಕರಿ ಬಂದಿದ್ದೇನಪ್ಪ? ಅಮರಾವತಿಯಿಂದ ನನ್ನ ಮಗಳು ಗಂಗಾಗೆ ಸಂಬಂಧ ನೋಡಿದ್ದಪ್ಪ, ಅಲ್ಲಿಂದ ಬಂದಿದೆ. ಏನೋ ಶುಭ ಸಮಾಚಾರನೇ ಇರಬೇಕು. ಹೇ ವಿಧಾತ, ಎಷ್ಟೊಂದು ನಿಷ್ಠುರ ನೀನು. ಬಡತನ ಅಪಮಾನಗಳಿಗಿಂತ ಸಾವಿರ ಸಾವಿರ ಪಾಲು. ಬಡವರ ಬಾಳೆಂದರೆ ಹುಲಿ ಹೊಡೆದ ಹಕ್ಕದಂತೆ, ಬುಡವಿಲ್ಲದ ಕೊಡದಂತೆ ನಿಸ್ಸತ್ವ ಮತ್ತು ನಿರಾಧಾರ. ಗಂಗಾಳ ದುಃಖವನ್ನು ಕಂಡಾಗಲೆಲ್ಲ ನನ್ನದೇ ಗಾನಕ್ಕೆ ಸಿಕ್ಕ ಕಸಿದ. ನಾನಾದ್ರೂ ಏನ್ ಮಾಡಲಿ? ವರಾನ್ವೇಷಣೆಗಾಗಿ ಬಹುದೂರದ ಊರಿಂದ ಊರಿಗೆ ಅಲೆದು ಹತ್ತಿ ಅಂತಾದರೂ ಪ್ರತಿಯೊಬ್ಬರು ವರದಕ್ಷಿಣೆಯ ಪ್ರಶ್ನೆಯನ್ನೇ ಪ್ರಸ್ತಾಪಿಸಿದ. BA ಓದಿರುವನಂತೆ ಪರದೇಶದ ಅಭ್ಯಾಸಕ್ಕಾಗಿ 5 ಲಕ್ಷ ವರದಕ್ಷಿಣೆಯನ್ನು ನೀಡಿದರೆ ಗಂಗಾಳನ್ನು ವರಿಸುವನಂತೆ.
ಹೊಳೆಯನ್ನು ದಾಟಿದ ಬಳಿಕ ಅಂಬಿಗನನ್ನು ಮಿಂಡ ಎನ್ನುವ ಹಾಗೆ ಪರದೇಶದಿಂದ ಪರನಾರಿಯನ್ನು ಪಡೆದು ತಂದರೆ ತಿರುಗಿರು. ಹಣಕ್ಕೆ ಹಣವೂ ಹಾಳು, ನಮ್ಮಂತ ಬಡವರ ತಲೆಯೂ ಬೋಳು. ಅಪ್ಪ, ಯಾರಿಂದ ಬಂದಿದೆ ಪತ್ರ? ಯಮನಿಂದನಪ್ಪ. ಇಂತೇಕೆ ತಾಳ್ಮೆಯ ತುಂತುರು ಹರಿದಂತೆ ಮಾತನಾಡುವೆ? ವಿಷಯವಾದರೂ ಏನಪ್ಪ? ವಸಂತ, ನಿನ್ನ ಸಹೋದರಿಯ ಮಾಂಗಲ್ಯ ಭಾಗ್ಯ ಅದೆಂದು ಕೂಡಿ ಬರುವುದೋ ಏನಪ್ಪ ನನಗೂ. ಪರದೇಶದ ಅಭ್ಯಾಸಕ್ಕಾಗಿ ಒಂದಲ್ಲ ಎರಡಲ್ಲ 5 ಲಕ್ಷ ವರದಕ್ಷಿಣೆಯನ್ನು ಕೊಟ್ಟರೆ ಗಂಗಾಳ ಕೈ ಹಿಡಿಯುವುದಾಗಿ ಆ ಅಮರಾವತಿಯಿಂದ ಅಮರನಾಥ ಪತ್ರ ಬರೆದಿದ್ದಾನಪ್ಪ. ನಿಜ ಅಪ್ಪ, ಸತ್ಯವಾಗಿಯೂ ಇದು ಶ್ರೀಮಂತರ ಕಾಲ ಮತ್ತು ಮದುವೆ ಬಡವರಿಗೆ ಸಾವಿರ ಸೂಲ ಇದ್ದಂತೆ. ಇಂಥ ಶ್ರೀಮಂತರ ಕಾಲದಲ್ಲಿ ನಮ್ಮಂತ ಬಡವರನ್ನು ಹುಟ್ಟಿಸಿ ಈ ಪರಿಯಿಂದ ಪರಿತಪ್ಪಿಸುವುದಕ್ಕಿಂತ ಪರಮಾತ್ಮನು ಭುವನದಲ್ಲಿರುವ ಬಡವರನ್ನು ಭಸ್ಮ ಮಾಡಿದರೆ ಬಳಿತಲ್ಲವೇ? ಸಾವು ಸಾವು ಬಂದರೆ ನಮ್ಮಂತ ಪುಣ್ಯವಂತರೇ ಇಲ್ಲಪ್ಪ, ನಮ್ಮಂತ ಪುಣ್ಯವಂತರೇ ಇಲ್ಲ. ಆದರೆ ಅದಕ್ಕೆಲ್ಲ ಯಮರಾಜನ ಅನುಗ್ರಹವಾಗಬೇಕಲ್ಲ. ಕಾಲಚಕ್ರದ ವಕ್ರಗತಿಯಲ್ಲಿ ಸಿಲುಕಿ ಅದೆಷ್ಟೋ ಬಡ ಕುಟುಂಬಗಳು ನಮ್ಮಂತೆ ನುಚ್ಚು ನೂರಾಗುತ್ತಿರುವವೋ ಏನು. ಕಾಲಚಕ್ರ ಉರುಳು ಕಾಲಚಕ್ರ ಯಾರ ಮನೆಗೂ ಕಿವಿಗೊಟ್ಟು ಕರಗದೆ ಕಲ್ಲು ಹೃದಯವಾಗಿ ಉರುಳು. ಆ ಕಣ್ಣೀರಿನ ಪ್ರವಾಹದಲ್ಲಿಯೇ ನನ್ನ ತಂಗಿಯ ತನು ತ್ಯಾಗವಿದ್ದರೆ ನಾವಾದರೂ ಏನು ಮಾಡುವುದಿಲ್ಲಪ್ಪ? ನೀನಾದರೂ ಏನು ಮಾಡುವುದಿಲ್ಲ? ದುಃಖದ ದುಮ್ಮಾನದಲ್ಲಿ ದುರ್ಬಲನಾಗದಿರು ಮಗು. ಪ್ರಳಯ ವೃಷ್ಟಿಯಂತೆ ನೀನು ಕಣ್ಣೀರು ಸುರಿಸಿದರು. ಕಷ್ಟ ಕಾರ್ಪಣ್ಯದ ಕುಲಿಮೆಯಲ್ಲಿ ಕುಂದು ಬೆಂದು ಬೇಗದುಕೊಳ್ಳುವ ಬಡವರ ವಿಜಯದಲ್ಲಿ ಆ ಭಗವಂತನನ್ನು ಕಂತೆರೆಯಲಾರಪ್ಪ, ಕಂತೆರೆಯಲಾರ. ಅಪ್ಪ, ಉದ್ವೇಗನಾಗದಿರು. ಉದ್ವೇಗತೆಯಿಂದ ಉಮೇಶನೆಂದು ಸಭಿಸಿದರು ಸಮಾಜಕ್ಕೆ ವರದಕ್ಷಿಣೆಯ ಉರಿ ಹತ್ತಿ ತನ್ನ ಕರಾಳ ಕೆನ್ನಾಲಿಗಳಿಂದ ನಮ್ಮಂತ ಬಡವರನ್ನು ಬಲಿ ತೆಗೆದುಕೊಳ್ಳುತ್ತಿದೆ ವಿನಃ ಪರಶಿವನಲ್ಲಿ ತಿಲ ಮಾತ್ರ ತಪ್ಪಿಲ್ಲಪ್ಪ. ಎಲ್ಲಿರುವನೋ ಪರಶಿವ? ಭಕ್ತರ ಹೃದಯವೇ ಪರಶಿವನ ನಿಲಯ. ಏನಂದಿ? ಭಕ್ತರ ಹೃದಯ ಪರಶಿವ ನಿಲಯ. ಭಕ್ತರ ಹೃದಯವೇ ಪರಶಿವನ ನಿಲಯವಾಗಿದ್ದರೆ ಅಂದು ಅವನನ್ನೇ ನಂಬಿದ ಯೇಸು ಕ್ರಿಸ್ತ ಸಿಲುಬೆಗೆ ಏರಿದ. ಮಹಾತ್ಮ ಗಾಂಧಿ ಗುಂಡಿಗೆ ಬಲಿಯಾದರು. ನಿತ್ಯವನ್ನು ಸಂಹರಿಸಿ ಸತ್ಯವನ್ನು ಸಲಹೋದಾಗಲಿವೆ ನಿನ್ನ ಪರಶಿವನಿಗೆ. ಮಿತ್ರದ ಹೊರಗಲ್ಲಿಗೆ ತಿಕ್ಕಿದಾಗಲೇ ತಿಳಿಯುವುದು ಸತ್ಯ ಸುವರ್ಣದ ಬೆಲೆಯು. ಅದರಂತೆ ಆತ್ಮವನ್ನು ಪುಟಕ್ಕಿಟ್ಟು ಪರಿಶುದ್ಧಗೊಳಿಸಿದಾಗಲೇ ಬೆಳೆಯುವುದು ಅಗ್ನಿಕುಂಡ. ದಿನ ಬೆಳಗಾದರೂ ದುಃಖದ ಧಾವಾಗ್ನಿಯೇ ಹೊರತು ಅರಕ್ಷಣವಾದರೂ ಬಡವರ ಬಾಳಿನಲ್ಲಿ ಭಾಗ್ಯೋದಯನಾದ ಸೂರ್ಯನು ತನ್ನ ಭವ್ಯ ಕಿರಣಗಳಿಂದ ಉದಯಿಸಬೇಡವಿಲ್ಲಪ್ಪ. ಉದ್ಗಾರದ ಉಸಿರನ್ನು ಎಳೆದಿರುವಪ್ಪ. ಬಡತನದ ಬಾಳು ಸಿರಿತನದ ತಳದಲ್ಲಿ ಸಿಕ್ಕು ಕಂದಿ ಕುಂದಿ ನೊಂದು ಬೇಗದಿಗೊಂಡು ಸೆರದಿಯ ತಳದಲ್ಲಿರುವ ಒಡವಾಗ್ನಿಯಂತೆ ಚಟಚಟನೆ ಸಿಡಿಗೆದ್ದು
ಕೊಡದಲ್ಲಿ ಕೂಡಿಕೊಂಡು ಕೈಯಿತ್ತ ಸಿಡಿಲಿನಂತೆ ಬಂದು ಮೇಲಕ್ಕೇರಿ ಬೆಳೆದು ನಿಂತಿರುವ ಶ್ರೀವಂತರ ಮನೋಮಂದಿರಗಳನ್ನು ಎಂದು ನಾಶ ಮಾಡಲು ಸಿದ್ಧವಾಗುವುದು ಅಂದು ಮಾತ್ರ ಬಡವರ ಭಾಗ್ಯದ ಅಪ್ಪಾಜಿ. ತಂಗಿಯ ಮದುವೆ ನನಗಿರಲಿ ಅಪ್ಪಾಜಿ. ತಾವು ಒಳಗಡೆ ಹೋಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಪ್ಪ, ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ವಿಶ್ರಾಂತಿ ಇನ್ನೆಲ್ಲಿಯ ವಿಶ್ರಾಂತಿಯಪ್ಪ? ಅಣ್ಣ, ಹಿಂದೆ ಕಣ ನಿಮ್ಮಿರೋ ಮುಖದಲ್ಲಿ ಮೌನಗೊಂಡಿದೆಯಲ್ಲ, ಮಕ್ಕಳ ಚಿಂತೆ ಮನಮಡದಿಗೆ ಬರುವುದಿಲ್ಲ. ಚಿಂತೆ ಯಾರಿಗೆ ಬಿಟ್ಟಿದೆ ತಂಗಿ? ಬ್ರಹ್ಮನಿಗೆ ಶಿರಭಂಗವಾದ ಚಿಂತೆ, ಕಪಾಲಧರನಿಗೆ ಭಿಕ್ಷೆ ಬೇಡುವ ಚಿಂತೆ. ಇಂತಿರಲು ನಮ್ಮಂಥವರ ಪಾಡಿನಮ್ಮ. ಅಣ್ಣ, ಚಿಂತಿಸ್ತಿರಣ್ಣ. ನೋಡ, ಮನದಲ್ಲಿ ಚಿಂತೆಗೆ ಆಸ್ಪದ ಕೊಡೋದಂದ್ರೆ ಕಾಲಿನ ಸರ್ಪಕ್ಕೆ ಮುತ್ತಿಂಟಾಗುತ್ತೆ. ಅದಕ್ಕಾಗಿ ಯಾವ ತರದ ಚಿಂತೆಯನ್ನು ಮಾಡಿದಿರಣ್ಣ. ಆ ಇದ್ದ ವಿಷಯನು ನನ್ನ ಮುಂದೆ ಹೇಳೋಣ. ಯಾಕಣ್ಣ ಹೇಳಿದಲ್ಲವೇ? ಅಲ್ಲಣ್ಣ, ಒಳ ಹುಟ್ಟಿದ ತಂಗಿ ಎದುರಿಗೆ ಹೇಳುವಂತ ಗೌಪ್ತಾಂಶವಾದ ಹೇಳೋಣ. ಇದು ನೋಡಮ್ಮ, ಧನ ಮದದಿಂದ ದೈತರ ದುಃಖವನ್ನು ಲೆಕ್ಕಿಸದೆ ತಿರುಗುವ ಧನವಂತರಾದ ಗಂಡು ಹಡಿದವರಿಗೆ ಮಾತ್ರ. ಅಣ್ಣ, ಸಂತೋಷದ ಸುಖದ ಸುಪ್ಪತ್ತಿನ ಮೇಲೆ ರಕ್ತ ತೆಗೆದೆ ಕಪ್ಪೆ ಅಂತ ಮಲಗಿರುವ ಧನವಂತರಿಗೆ ಹೇಗೆ ಗೊತ್ತಾಗತ್ತಣ್ಣ ಜೀವನ ಬಾಳು. ನೋಡೋಣ, ನನಗಾಗಿ ಯಾರು ಚಿಂತಿಸಬೇಡ. ನೋವಾಸ ಹೊತ್ತು ಹೆತ್ತು ಸಾಕಿ ಸಲಹಿ ಮೃತರಾದ ಮಾತೆ ಮಮತೆಗಿಂತ ಹೆಚ್ಚಾಗಿ ನೀವನನ್ನು ನೋಡ್ಕೊಂಡು ಬಂದಿದ್ರ. ನಿನ್ನನ್ನು ತಂದೆಯನ್ನಾಗಲು ನನಗಿಷ್ಟವಿಲ್ಲಣ್ಣ. ಎಂತ ಮುಕ್ತ ಮಾತುಗಳನ್ನು ಆಡುವಿಯೇ? ಹುಟ್ಟಿ ಬಂದ ಹೆಣ್ಣು ಗೂಡಿನಲ್ಲಿ ಬೆಳೆದು ಹೊರ ಪುಟ್ಟ ಕೋಗಿಲಿಯಂತೆ ಒಂದಿಲ್ಲ ಒಂದು ದಿನ ಮನೆ ಬಿಟ್ಟು ಹೋಗಿ ಸ್ತ್ರೀ ರತ್ನಗಳಾದ ಸೀತಾ ಸಾವಿತ್ರಿಯರಂತೆ ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಕೀರ್ತಿ ತರಬೇಕಮ್ಮ, ಕೀರ್ತಿ ತರಬೇಕು. ಅಣ್ಣ, ವಧುವಿಗಿಂತ ವರದಕ್ಷಿಣೆಗೆ ಬೆಲೆ ಕೊಡುತ್ತಿರುವ ಈಗಿನ ಹೃದಯದ ಸಮಾಜದಲ್ಲಿ ಆಯುಷ್ಯ ಅವಧಿಯನ್ನು ಅಕ್ಕ ಮಹದಿಯಂತೆ ಕಾಲ ಕಳಿಬೇಕಂತಿರುವೇಣ. ಭವದ ಬಣ್ಣವನ್ನು ನೀನರಿಯ ತಂಗಿ. ಅಕ್ಕ ಮಾದೇವಿಯಂತೆ ಬದುಕು ಬಯಸಿದರು ಚೊಕ್ಕಾಗಿರುವ ನಿನ್ನ ಸೌಂದರ್ಯವನ್ನು ಹುಕ್ಕಿ ಗಳಿಸುವ ಇಂಥ ಹಣಾದ್ದುಗಳು ಎಷ್ಟು ಸಮಾಜದಲ್ಲಿ ಇಲ್ಲಮ್ಮ. ಆಗ್ಲಣ್ಣ, ಹಿರಿಯರಾಗಿ ನೀವು ತೀರ್ಮಾನ ಮಾಡಬಲ್ಲಿ. ನಿಮ್ಮ ಮಾತಿಗೆ ನಾನು ಎಂದಿಗೂ ತುಚ್ಛೀಕರಿಸಲಾರೆ. ನಿಮ್ಮ ಇಷ್ಟನೇ ನನ್ನ ಇಷ್ಟ. ಹಾ ಅಣ್ಣ, ಬಾಣ ಊಟ ಮಾಡುವಂತ್ರಿ. ಊಟ ಮಾಡೋಣಮ್ಮ. ಬೋಸ್ತಾಡ್ರಿ. ಅಣ್ಣ, ಎಲ್ಲಿಂದ ಬಂದಿದ್ದೇನ? ನಾಳೆ ಸಾಯಂಕಾಲ ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ರಾಜ್ಯಪಾಲರ ಪದವೀಧರ ಸಮಾರಂಭ ನಡೆಯಲಿದೆಯಂತೆ. ಅದಕ್ಕಾಗಿ ನನ್ನ ಆತ್ಮೀಯ ಸ್ನೇಹಿತನಾದ ಅಶೋಕನು ನನಗೆ ಹಿಂದೆ ಧಾರವಾಡಕ್ಕೆ ಬರಲು ತಿಳಿಸಿದ್ದಾನಮ್ಮ. ಅಂದ್ರೆ ಅಣ್ಣನು ಪದೀಧರನು, ಮನೆಗೆ ಅತ್ತಿಗೆಯಾಗಿ ಬರೋಳು ಕೂಡ ಪದೀಧರನು ಅಂದ್ಮೇಲೆ ಇನ್ಮೇಲೆ ನಾನು ಯಾರು ಮಾತಾಡ್ಸ್ಬೇಕಣ್ಣ? ಅಣ್ಣ, ಅಪ್ಪಾಜಿ ಕಾಣ್ತಾ ಇದ್ದಲ್ಲ? ನನ್ನ ಮದುವೆ ಅದಕ್ಕೆ ಇನ್ನು ಬಹುದಿವಸ ಬೇಕಮ್ಮ. ನಿನ್ನ ಮದುವೆಯಾಗಿ ಪತಿ ಗೃಹದಲ್ಲಿ ಹೋಗಿ ಸತಿಪತಿಯರ ಸಂಸಾರ ಸರೋವರದಲ್ಲಿ ಕನ್ಯಾಕಮಲ ಅರಳಿದಾಗಲಲ್ಲವೇ ನಿನ್ನ ಮದುವೆ. ತಂಗಿ, ಆಗ್ಲಿ ಅಣ್ಣ, ಜಾಗಕ್ಕೆ ಹೋಗೋ ವಿಷಯನು ತಂದೆರು ಕೂಡ ತಿಳಿಸಿ ಬರ್ಬಿಡೋಣ. ನಿನಗೊಂದು ಸೀರೆ ತಂದಿದ್ದೀನಿ ತಂಗಿ. ಹೌದೇ? ಯಾಕಂದ್ರೆ ಮದುವೆ ಹತ್ರ ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ನಿನಗೊಂದು ಸೀರೆ ತಂದಿದ್ದೀನಿ. ಒಂದು ಅಲ್ಪ ಕಾಣಿಕೆ ಅನ್ನೊಂದು ಕೊಡ್ತಾ ಇದ್ದೀನಿ. ಒಂದು ಕೈ
ಹಾಳುಗಾಡಿ ಚಟಕ್ ಸತ್ತು ಹೋದಕ್ಕಾಗಂತ ಕಡೆ ನೋಡ್ರಿ, ನಾರೇ ಇಲ್ಲದ ಮನೆ, ನೀರಿಲ್ಲದ ಊರು, ಏನ್ ಕೊಟ್ರು ಬ್ಯಾಡ ನಮ್ಮ ಸುಳ್ಳಲ್ಲ ನೋಡ್ರಿ. ಬಡವರ ಸಂಸಾರ ಸುತ್ತ ನೋಡಿ, ನೆರೆಯವ್ರಿಗೆ ಅಷ್ಟೇ ಯಾಕ್ರಿ, ಆ ದೇವ್ರಿಗೂ ಕೂಡ ಹೊಟ್ಟೆ ಕಿಚ್ಚು ಬಿದ್ದಿದ್ದ ನನ್ ಬಾಯ ಸಾಕ್ಸರಿ. ಮನ್ಸಿಗೆ ಬಂದಾಕ ಮದುವೆ ಮಾಡ್ಕೊಂಬಂದು ಸುತ್ತ 3 ತಿಂಗಳ ಪೂರ ಆಗಲ್ಲ ರೀ, 8 ಸತ್ತ ಉಣ್ಣಿನ ಮೇಲೆ ಉಳಿ ಹೋದಂಗ ಆಗ್ತಾರೆ. ಇದು ಏನೇ ಆಗಲ್ಲ ರೀ, ಸೆಕೆಂಡ್ ಹ್ಯಾಂಡ್ ಕಾಲ ರೀ. ಅಳಸಿದ ಅನ್ನ ಅಳಸಿದ ನಾಯಿ ಒಂದೇ ಕಡೆ ಇದ್ದಂಗ ನಮ್ ಸಾವುಕಾರ ಮರ ನಂಗೆ ಕೂಡ ಒಬ್ಬಾಕಿ ಕೆಲಸ ಮಾಡಕತ್ತಾಳ. ಅವಳ ಹೆಸರು ಗೌರಿ ಅಂತ. ಕಣ್ಣು ಮೂಗಿಲೆ ಚಕೋರಿ. ಇವತ್ತೇನೇ ಆಗಲಿ ಗಟ್ಟಿ ಮನಸ್ಸು ಮಾಡಿ ಹುಡುಗಿ ಸಂಬಂಧ ಕಳೆ ಬಿಡ್ತೀನಿ ನೋಡ್ರಿ. ಮುನ್ಸಿಪಾಲ್ಟಿ ಅಲ್ಲ, ಅದು ಮುನ್ಸಿಪಾಲ್ಟಿ ಸುತ್ತ ಕನ್ನಡ ಮಾತಾಡಕ್ ಬರಕಲ್ಲೇನ, ನೀರಿಗೆ ನೀರು ಹೋಗೋದ್ ಗಂಟದ ಕಡುಕ್ ತಿರುಗ್ಬಿಟ್ಟಾನ. ಬಾಳ ಮಾತಾಡಕತ್ತೆ, ಗಂಡ ಸರಿ ಒಂಚೂರು ಬಾಯಿ ಹಿಡ್ದಂಗ್ ಮಾತಾಡ. ನನ್ನ ಚಂದ್ರಾಮ ಏಟ ಮಾತಾಡ್ತಿದ್ದೆ ಅಂತೀನಿ ನಾನು. ನೋಡ, ಒಂದು ಕೊಡವ ಕೊಟ್ಟೆ ಅಂದ್ರೆ ಏನಾಗತ್ತ ನನಗ ಗೊತ್ತಿಲ್ಲ. ಎಷ್ಟು ಮಾತಾಡ್ತೀಯಲ್ಲ ಅಂತೀನಿ. ಅದೇನ ಅಂತಾರಲ್ಲ, ಅಮ್ಮನ ಮುಂದೆ ಬಂದು ಮೊಮ್ಮಗ ಕೆಮ್ಮಿದ್ಲ ಅಂತ, ಹಂಗ ನನಗ್ ಬುದ್ಧಿ ಹೇಳಕ್ ಬಂದಿ ಏನ? ಅದು ಬಿಟ್ಟು ಅಲ್ಲ ನಂಗ ಬಂದು ನನಗ ಬುದ್ಧಿ ಹೇಳ್ದಾಗೆ ನಾ ಕಣ್ಣಗಿನ ಗುಡ್ಡಿ ಕೈಯಾಗ ಬಂದವ ಜಾಕೆ ಅಂದೆ. ಆಟ ಮಾಡಿಬಿಡ ಅಲಂಕಾರ, ನೀನು ಆಟ ಮಾಡಿಬಿಡ ಅಲಂಕಾರ. ನೀವ್ ಊರಾಗ ನೀವ್ ಮುಂದ್ ಹಿಂದಿಂದ ಬರ್ತೇನೆ ಭಿಕ್ಷೆ ಬೇಡಕ್ಕ. ಎಲ್ಲ ಬಿಟ್ಟ ನಿಂತೈತಿ, ಊರಿಗೆ ಬಿಟ್ಟಿದ್ದು ಊರಿಗೆ ಇದ ಅಂತ. ಏಟು ಶಾಣೆ ಹಂಗ ಮಾತಾಡ್ತಿಲ್ಲ, ಓಟ ಮಾಡಿ ತೋರ್ಸು ನೋಡೋಣ. ಅಯ್ಯ ನೀನು ಹೌದಾ ಗೌರಿ, ನಾನು ಎಷ್ಟು ಹೇಳಿದ್ದೆ ಗೊತ್ತಾ, ಬೇರೆ ಯಾರಿಗಿನ ಆಜ್ಞೆ ಅಂತ. ಅಯ್ಯ ಸಾಕು, ಹೋಗ ಸನ್ನಿಸಿ ಹೋಗ. ಇದೇನು ಹೇಳಿದಲ್ಲ ಮಾತಾಡು, ಕರೆಕ್ಟ್ ಐತ್ ನೋಡಿ. ಯಾಕಂದ್ರ
ನಾನು ಈಗ ಸಣ್ಣನಿದ್ದೇನೆ. ಹಿಂದೆಲ್ಲ ಮುಂದೆಲ್ಲ ಹೊರಗೆಲ್ಲ ಹೊರಗೆಲ್ಲ ಜೋಡಿ ಎಲ್ಲ ಜತ್ತಲ್ಲ. ಏನ್ ಮಾಡ್ಬೇಕು? ಮನುಷ್ಯ ಹುಟ್ಟಿದ ಮೇಲೆ ಜೋಡಿ ಬೇಕಲ್ಲ ಅವ್ರಿ. ಅಯ್ಯೇ ಏನ್ ಅರ್ಪೈತ್ ನಾರಾಯಣ, ಏನಕ್ಕ ಜೋಡು ಜೋಡು ಅಂತ ಬಡಕಂತಿ? ಜೋಡು ತಗೊಂಡು ಏನ್ ಮಾಡ್ತಿ? ಗುಡಿ ಗುಂಡಾಟಕ ಕಾಲ ಮುಂದೆ ಕೈಯಾಗ ಕೊಡ್ತಾರಂತೆ. ಕಾಲಿನ ಜೋಡಿ ಅಲ್ಲ ಅವ್ರಿ, ಮೈದ ಜೋಡಿ. ಓ ಮೈ ಜೋಡಿ ನೀನ ಅಕ್ಕಿ ಪಕ್ಕಿಗಳಿಗೆ ಜೋಡು ಮಾಡ್ಯಾನಂತ ದೇವ್ರು ನಿನಗೂ ಒಂದು ಜೋಡು ಮಾಡಿರ್ತಾನೆ. ತಡಕ ಆಡುವಂತಿ ಜೋತಾನಿ. ನನ್ನ ಮನೆ ಪಕ್ಕದಾಗ ಅದಾಳ ನೀರ್ಗಣಿ ಲಿಂಗವನ ಮಗಳು. ಏನ್ ಅದಾಳ ಅದಾಳ ಕಣ್ಣಿಗೆ ಮುಗಿಲೇ ಸೂರ್ಪನಕ್ಕೆ ನನ್ನ ಗೂಗೆ ಮಾರ್ಯಾವ. ಚಿತ್ರದಾಗ ಗೊಂಬೆ ಗೊಂಬೆಗೆ ಹೇಳಕ್ಕೆ ನೀನು ಹೂ ಅಂದ್ರೆ ಕೇಳೇ ಬಿಡ್ತೀನಿ. ನೀನು ಹೂ ಅಂದ್ರೆ ಹೋಳಿಗೆ ಮಾಡ್ತಾವ. ಹೊಡೆದ ಸಟ್ಟೆ ಬಿಡ ಮಗನ. ಏನ ಗುಳಿದಾಳೇನ ಗೌರಿ? ಹಾ ಇಲ್ಲೇ ನೀನ್ ಎಲ್ಲೋ ಒಳಗೆ ಎಲ್ಲೇ ಹೇಳ್ತಾ ಹುಡುಗಿನೇ ಹಾ ಏನು ಒಂದು ಅನುಭವ ಪದ ಐತೆ ನೋಡಿ ಕೇಳ. ಅನುಭವದ ಪದ ಅನುಭವದಷ್ಟು ಭಾವ ಅದಾರ ಹೇಳ್ಬಿಡಪ್ಪ. Thank you.
ಕರೆನ ಕರೆವ ಸುಳ್ಳಲ್ಲ. ಸುಳ್ಳಲ್ಲ. ಯಾಕ ನನ್ ಮೇಲೆ ಭರವಸೆ ಇದೆ ನಿನಗೆ? ಬರಸಲ್ಲ, ಬಲಗೈ ಬರ್ಸ ಎಡಗೈಗಲ್ಲ, ಎಡಗೈ ಬರ್ಸ ಬಲಗೈಗಲ್ಲ. ಬಾಯ್ ಮೊದ್ಲ ಬೋಳಿಸ್ಕೊಂಡಿ ನಾ ಕೂರ್ಲದಾವು ಆಗ ತಲೆ ಸುಳ್ಳಲ್ಲ ಕರೆವ. ಕರೆ ಕೈ ಮೇಲೆ ಕೈ ಹಾಕ್ಬಿಡಂಗಾದ್ರೆ ಗಂಟು ಬಿದ್ದಾರಲ್ರಿ ತಲೆ ಮೇಲೆ ಕೊಡಿದ್ರು ಇಂತ ಇದಕ್ಕೆ ಭರವಸೆ ಇಲ್ಲ ಅಂದ್ರೆ ಏನ್ ಒದ್ದಿ ಬಟ್ಟಿ ಮೇಲೆ ಗುಂಡೆ ಕುಂತ ಹೇಳ ಹಂಗಾರ ಬಂದು ಏನು ಭರವಸೆ ನೀನು ಕೈ ಮೇಲೆ ಕೈ ಹಾಕ್ಬಿಡವ ಹಂಗಂತೆ ನೀನ್ ಹೆಣ ಎತ್ತ ಹಳ ಆಗು ನಡ್ಸ್ಕೊಡ್ತೀನಿ ನನ್ನ ಮಾತು. ನಡೆಸ್ಕೊಡ್ತೀನಿ ಅಂತ ಹೇಳಿದ್ರಲ್ಲ ಕೈ ಮೇಲೆ ಕೈ ಹಾಕಿರಲ್ಲ ಹುಡುಕಿನ ಹಂಗಾದ್ರ ಆ ಹುಡುಕಿನಿ ಹುಡುಕಿಯ ಆಗ್ಬೇಕಂಗಾದ್ರ ನೀನು ಏನ್ ಮಾಡಿ ಯಾರನ್ನ ಯಾಕ ಬಾಳ ಬಾಳ ಮಾತಾಡಕತ್ತಲ್ಲ ಏನಂತೈತಿ? ಏ ಅಂದ್ರ ನಿನ್ನ ಮಾತಿನ ಅರ್ಥ ನೀನ ನಾನು ಹುಡುಕಿ ಮಾಡ್ಕೋಬೇಕಂತ ಮಾಡಿ ಏನ ಹೆಂಗೈತು ಮೈ ಏನು ಬಾಳ ಮಾತಾಡಕತ್ತೀಯಲ್ಲ ಎಲ್ಲದ ನಿನ್ನ ಸಿರುವಂತಿಗೆ ಅದೇನ ಅಂತಾರಲ್ಲ ಜಾತ್ರೆ ಸಂಜಿಕೆ ಮಂಡಿಗಿಲ್ಲ ಅಂತ ಮುಂಜಾನೆ ಎಣ್ಣಿಗಿಲ್ಲ ಅಂತ ಹಂಗ ನಿನ್ನ ಮದುವೆ ಮಾಡ್ಕೊಂಡ್ರೆ ರೊಟ್ಟಿ ಜಾರಿ ಚಿಮ್ಮಿಣಿ ಹಾಕ ಬಿತ್ತು ಗೌರಿ ಏನ ಗೌರಿ ನೀ ಮಾತಾಡ್ತಲ್ಲ ಮುಂದೆ ಸತ್ರ ಮಣ್ಣಿಗಲ್ಲ, ಸಂಜೆ ಸತ್ರ ಎಣ್ಣಿಗಲ್ಲ, ಚಿಮ್ಮೆ ಬಿತ್ತಂಬ ಮಾತು ಸುಳ್ಳಲ್ಲ. ಕರೆವ ಕರೆವ ಅಂದ್ರೆ ಅಲ್ಲ ಸುಳ್ಳಲ್ಲ ಅದು ಸುಳ್ಳಲ್ಲ ಕರೆವ ಕರೆವ ಅದಕ್ಕೆ ಹೇಳಿದೆ ಆದ್ರೂ ನೀನ್ ನನ್ನ ಹುಡುಕಿ ಮಾಡ್ಕೊಂತಿ ನನ್ ಮನ್ಸಿಗೆ ಬಂದೈತಂದ್ರೆ ನೀನ ನೋಡ ಹಂಗಲ್ಲೋ ಮರೆಯ ನಿನ್ನಷ್ಟು ಕೂಡ ಹೆಣ್ಣಿಗೆ ಹುಡುಕಿ ಮಾಡ್ಕೊಳಕ್ ಬರೋದಿಲ್ಲ ಅಂದೆ. ಗೌರಿ ಅಜ್ಜ ಹಿಡಿದ ಬಡಿಗಿನ ಹಿಡಿಯಕ್ ಹೋಗ್ಬೇಡ. ಈಗಿನ ಕಾಲ ಈಗಿನ ಜನ ಇದನ್ನೆಲ್ಲ ಕೇಳೋದಿಲ್ಲ. ನೀಚ ಕುಲದ ಬೀಗ್ತಾನ ಆಗ್ತಿರುವಾಗ ಒಂದೇ ಕುಲದೊಳಗೆ ಹುಡುಗಿ ಆದ್ರೆ ಏನ್ ತಪ್ಪೇನೈತೆ? ನಿನ್ನ ಮಾತು ಆದ್ರೂ ಅಂದ್ರೆ ಮತ್ತೇನದ? ಏನಿಲ್ಲ ನಿಂದೇನಾಗೈತಿ ನಂದ ತೊಟ್ಲ ಅಯ್ಯಾಚಾರ ಅನಾಚಾರ ಎಲ್ಲದೂ ಆಗಿತ್ತು, ಮದುವೆನೂ ಆಗಿತ್ತು. ಆಗಿ 3 ದಿನದೊಳಗೆ 8 ಮಣ್ ಕಂಡ್ಲೋಡ. ಅಯ್ಯೋ ನೀನ್ ಗೂಗಿ ಮಾರ್ಯವನ ನಾ ಕೇಳಿದ ಅದಲ್ಲ ಏನು ಓದಿ ಅಂತ ಅಂದೆ. ನಾನ್ ಹೊಸಿ ಓದಕ್ ಬಂದಿದ್ರ ಸೈ ಮಾಡಕ ಮೋಟರ್ ನಂಬರ್ ಓದಕ ಬರ್ತಿತ್ತು. ಈ ತಿಂಗಳಾಗೆ ತಬಲಾ ಬಡಿಯೋದ್ ಕಲ್ತೀನಿ. ತಬಲಾ ಬಿಟ್ಟಿಗೆ ಬಾರ್ಸೋದ್ ಕಲ್ತಿಯ? ಮುಗಿದೋತಂಗಾರ ಅಜ್ಜಿಗರ್ ಇಟ್ಟೆ ಹಿಡ್ಮೆ ನೋಡ ಮಂದಿಟ್ಟು. ಹೌದಾ? ನನ್ನ ಹುಣಸಿ ಹುಳೆ ಈ ತಿಂಗಳಾಗೆ ತಬಲಾ ಬಾರ್ಸೋದ್ ಕಲ್ತೀನಿ ನೋಡ. ಹಂಗಾರ ತಬಲಾ ಬಾರ್ಸ ಒಂದಿಟ್ಟು ನೋಡ ನಂದೆ ದಪ್ಪಲ್ಲ ಹೆಂಗ ಬಾರ್ಸೋದ? ಅಯ್ಯ ಹಂಗ ಬಾಯಿಲ್ಲ ಬಾರ್ಸಕ್ ಬರೋದಿಲ್ಲ ಇನ್ನು ಬಾರ್ಸಲ್ಲ ಬಾಯಿಲ್ಲ ತೋರ್ಸಲ್ಲ. ತಾತ ಕಿಡಿತ ತಿಕ್ಕೆ ತಿಕ್ಕಿಡ್ತ ಉಪ್ಪಿಡ್ತ ಚಕ್ಲಿತ ಏನ್ ಕೊಡಂದಿ? ತಾತ ಕಿಡಿತ ಕೊಡೋದಲ್ಲ ಅದು, ಮತ್ತೇನದು? ತಬಲಾ ಸಪೋರ್ಟ್ ಅಂತಾರ ಅದನ್ನ. ಓ ಹಿಂಗೇನ ಮುಂದೆ ಹೆಂಗ್ ಹೇಳ್ಬೇಕದ? ತಾತ್ಗೆ ಹಿಡ್ತ ತಿಕ್ಕಡ್ ತಿಕ್ಕಡ್ತ ಇಡ್ಲಿತ ಉಪ್ಪಿಟ್ಟತ ಕಲರ್ತ ಪ್ಲಾಸ್ಟಿಕ್ ಸಿರ ಉಪ್ಪಿಡುತ್ತ ತಗ್ಯಾನಿಂದ ತಲೆ ಇಲ್ದವನೇ ತಂದು ನನ್ ತಲೆ ಒಲ್ಸಕ ದೇವ್ರ ಕುಂಬಳಕಾಯಿ ಆದಂಗಾಯ್ತು ಕಾಣುತ್ತೆ ನನಗೆ. ಅಪ್ಪ ನಿಮ್ ತಲೆ ನೋಡ್ರ ಕಾಣ್ತೈತಿ ಬಿಡೋದು ಮತ್ತಿನ್ನೇನ್ ನೋಡೋದು. ಹೋಗಿ ತಾಳ ಯಾವ್ದು? ಎದ್ದೋಡಿ ಭಾಸ್ಕವ ಕೇಳಾಗಿ ಬಿದ್ಗಡಿ ಚಂದ್ರಿಗೇಡಿ ಯಾರಾದ್ರೆ ಈ ಊರ ನನ್ನಂತ ಚಂದ್ರಗಡಿ ಮೈ ಕೈಲಿ ಭೀಮ ರೂಪದಲ್ಲಿ ಚಂದ್ರಮ. ನಾನು ಪೇಟೆ ಹೊಂಡ ಬಂದ್ರೆ ನೋಡ್ತಾರ ನನ್ನ ನೋಡಿದ್ರ ಅಲ್ಲ ನಾಲ್ಕ ನಾಯಿ ಬೆನ್ ಹತ್ತವ ನೀನ ಹೊಟ್ಟೆ ಕಿಚ್ಚಿ ಯಾಕೆ ಮಾತಾಡ್ತೆ? ಹೊಟ್ಟೆ ಕಿಚ್ಚಿ ಯಾಕೆ ಮಾತಾಡಂತೆ? ನಿನ್ ಮನಸ್ಸಿನ ನಾನು ಆಗಿ ನಮ್ಮ ತಿಳ್ಕ. ನನ್ನ ಚಲುವ ಅಡಿಗೆ ಮನಿ ನೆಲುವ ಮಾಡಿ ನೋಡ್ರಿ ಹೆಂಗೈತಿ ಎಷ್ಟು ಕಳ ಬಂದತಿ. ಅಪ್ಪಿ ನೀ ಹೆಂಗದಿ ಗೊತ್ತೇನ? ಹುಣ್ಯಾಗಿಂದ ಎದ್ದು ಬಂದ ಹೆಣ ಆಗಿದಿ. ಏ ನಡಿಯ ಮರ್ಯಾದ ಮನ್ಯಾಗ ನೋಡ್ರಿ ಕತ್ತಿ ಓಡೋವಷ್ಟು ಬಟ್ಟಿ ಬಿತ್ತರ್ರಿ. ನಡಿ ಏನ್ ಮಾಡ್ಬೇಕು? ಆ ದೇವ್ರ ಬಿಸ್ಕಲ್ ಗುಡ್ದಂತ ಮನೆ ಬರ್ದಾಗ ಯಾರೇನ್ ಮಾಡ್ಬೇಕಾಗೈತಿ? ನಡಿ ನಡಿಯ ಪೆಂಡಿ ಮಾಡ್ಯವನ ಲಂಕವನ ಗುಣ ಕೊಂಡಿ ಇಲ್ಲ ಮೊದ್ಲ ಸಿಡಕ್ ಮುಚ್ಚಿ ಸಿದ್ಧಾವಕ್ಕಿ ಆಕಿನ ಸವಾಸ ಬೇಡ. ನಡಿ ಮನೆಗೆ ತಾನು ಕೂಡ ಅವಿಶ್ರಾಂತನಾಗಿ ದುಡಿಯಲು ಮೂಡಿ ಬರುತ್ತೀಯನು ಲೋಕಮಿತ್ರ ಮನ್ನ ಮಾಡುತ್ತನು ಹೊರ ಕೂಸುವ ಕುಸುಮ
ಕಂಪನ್ನು ಮೋದಿಸುವಂತೆ ಸುಖ ಪಿಕಗಳ ರಸ ದಿಂಪನ್ನು ಆಲಿಸುತ್ತಾ ಬಾನಂಗಳಿಗೆ ಅಡಿಯಿಡುತ್ತಾ ನಡೆದೆಯೇನು ವಿಶ್ವನೇತ್ರ. ಇದರಿಂದಾಗಿ ಎಂತು ಕ್ರಾಂತಿ ಉಂಟಾಗಿ ನೋಡು ಈ ನಿಸರ್ಗ ದೇವಿಯ ಚಿತ್ರ. ಅಂದರೇನು? ದೀನ ದಲಿತರ ದೃಷ್ಟಿಯಲ್ಲಿ ಇದೊಂದು ದುಚಿತ್ರ. ಶ್ರೀಮಂತರಿಗೆ ಸಂತೋಷವನ್ನುಂಟು ಮಾಡುವ ಈ ಸುಪ್ರಭಾತ, ಬಡವನ ಬಾಳಿಗೊಂದು ಅದಾತ. ಮುಂದಿನ ಯಾವುದೋ ರೀತಿಯ ಬಾಳಿನ ಭೀಕರ ಸನ್ನಿವೇಶದ ಅರಿವಿಲ್ಲದೆ ಮಲಗಿರುವ ಬಡವರಿಗೆ ಅರುಣೋದಯದಿಂದ ಮತ್ತೆ ಪ್ರಾರಂಭವಾಗುವನು ಹಸನ ವಸನ ವ್ಯಸನ. ಒಪ್ಪತ್ತು ಮುಂದು ನಿಪ್ಪತ್ತಾಗಿರುವ ಎಂಡು ಎತ್ತ ಬಡ ಕುಟುಂಬಗಳ ಪ್ರದರ್ಶನ, ಅಂಗವಿಕಲರ ನಿದರ್ಶನ. ಒಂದೇ ಎರಡೇ ಸಾವಿರಾರು ಸಹಸ್ರಾರು. ವಸಂತ, ನೀನಾಡುವ ಮಾತೊಂದು ಅಸಂಬದ್ಧದ ಅತಿರೇಕವಲ್ಲವೇ? ಅಸಂಬದ್ಧದ ಅತಿರೇಕವಲ್ಲ, ಸತ್ಯದ ಪ್ರತೀಕ. ಆ ಅಂಕದಲ್ಲಿ ನಿಂತು ನೋಡಿದರೆ ಕಾಣುತ್ತಿದೆ ಬಡವರ ಜೀವನದ ಕಷ್ಟ ಸಾಧ್ಯ. ಉದಾಹರಣೆಗಾಗಿ ನನ್ನ ಜೀವನವನ್ನೇ ನೋಡುತ್ತಿರುವೆಯಲ್ಲ, ಬಾಳುವೆ ಬೆಟ್ಟದಲ್ಲಿ ಅದೆಷ್ಟು ಕಷ್ಟ ಕಾಪಣೆಗಳ ಕಂಡಿಗಳನ್ನು ಕೈಯುತ್ತಾ ನಡೆದರೆ ಸುಖದ ಸೀಮೆ ಸಿಗದಾಗಿದೆ. ವಸಂತ, ಆ ಹಳ್ಳದ ದಡದಲ್ಲಿ ಹುಲುಸಾಗಿ ಬೆಳೆದು ನಿಂತ ಕರಿಕೆ ನೋಡಿ. ಜನಕ್ಕಿಲ್ಲದೆ ಬರುವ ತೆರೆಗಳಿಗೆ ತಲೆ ಬಾಗಿ ಮತ್ತೆ ತಲೆ ಎತ್ತಿ ಅದು ಚಿರಕಾಲ ಬಾಳುವುದಿಲ್ಲವೇ? ಅದರಿಂದ ನಾವು ಕಷ್ಟವನ್ನು ಸಹಿಸಲೇಬೇಕು. ಕಷ್ಟದ ಕಡಲ ಮೊದಲಿನಿಂದಲೇ ಸುಖದ ನವನೀತ ದೊರಕುವುದಲ್ಲವೇ? ಸುಖ ವಿಧಿಯೇ ವಿಸ್ತೃತ, ವಿರಾಟ ಕೆರೆಗಳಿಗೆ ಬಾಳ ನೌಕೆ ಎಡಬಿಡದೆ ಸಾಗುತ್ತಿದೆ ಈ ಲೋಕ. ಬಾಳ ಕಡಲಲ್ಲಿ ಬರುವ ಸುಖ ದುಃಖಗಳ ಬೆರೆಗಳಿಗೆ ಹಿಗ್ಗದಲ್ಲಿ ಬಾಳ ನೌಕೆಯನ್ನು ಸಾಗಿಸಿಕೊಂಡು ಬರುವುದು ನಾವಿಕನ ಮುಖ್ಯ ಕರ್ತವ್ಯವಲ್ಲವೇ ವಸಂತ? ಕರ್ತವ್ಯ ಕೈಗೂಡಲು ಪರಿಸ್ಥಿತಿಯ ಅನುಕೂಲ ಬೇಡವೇ? ಕಾಲನ ಕೋಡ ದುಸಿರಿನಂತೆ ಬಾಳ ನೌಕೆಗೆ ಎಡಬಿಡದೆ ಬೀಸುತ್ತಿದೆ ಪ್ರತಿಕೂಲ ಬಿರುಗಾಳಿ. ಇದ ಕಂಡು ಕೆಡ್ದೊಯ್ಯುವಂತೆ ಶ್ರೀಮಂತರು ನೆಗೆದು ಹಾಕುತ್ತಿದ್ದರು ಕೈ ಚಪ್ಪಾಳೆ. ಈ ಏಸಿ ಬಾಳಿನಲ್ಲಿ ಈಸಿ ಸಾಕಾಗಿ ಹಚ್ಚಿರುವೆವು ಪಾಳೆ. ವಸಂತ, ನಿರಾಶೆಯ ಶರದಿಲಿ ಮುಳುಗರು ವಸಂತ. ಜೀವನದಲ್ಲಿ ಇಷ್ಟೊಂದು ಅಧಿರತೆ ತರವಲ್ಲ ನಿಮ್ಮಂತ ತರುಣರಿಗೆ. ಇರಲಿ ವಸಂತ, ಊರಲ್ಲೆಲ್ಲರೂ ಕ್ಷೇಮವಾಗಿದ್ದಾರೆ ತಾನೆ? ಎಲ್ಲರೂ ಕ್ಷೇಮ. ಆದರೆ ಮತ್ತೇನು ವಸಂತ? ತಂಗಿಯ ಮದುವೆಯ ಸಮಸ್ಯೆ ಒಂದು ಬಗೆಹರಿಯದ ಘಟ್ಟವಾಗಿ ಪರಿಣಮಿಸಿದೆ. ವಸಂತ, ಯಾವುದಾದ್ರೂ ಒಂದು ಒಳ್ಳೆಯ ವರವನ್ನು ನೋಡಿ ಮದುವೆ ಮಾಡಿದ್ರೆ ಆಯ್ತು. ನೀನನ್ನುವುದು ನಿಜ. ಆದರೆ ವರದಕ್ಷಿಣೆಯ ಕಿಚ್ಚು ಹೃದಯದೊಳಗಿನ ರಕ್ತವನ್ನು ಕಥಕಥನೆ ಕುಣಿಸಿ ಮನೆಗೆ ಮಸಿ ಲೇಪಿಸಿ ಗತಿ ಕಾಣದ ಪತಿಕನನ್ನಾಗಿ ಮಾಡುತ್ತಿರುವುದು ನಿಜ ವಸಂತ, ನೀನು ಹೇಳುವುದು ನಿಜ. ಎಂದು ನಾವು ವರದಕ್ಷಿಣೆ ಎಂಬ ಭೂತದಿಂದ ಬಿಡುಗಡೆಯನ್ನು ಹೊಂದುವುದಿಲ್ಲವೋ ಅಲ್ಲಿಯವರೆಗೆ ಅವಿವಾಹಿತ ನವ ತರುಣಿಯರಿಗೆ ಅನರ್ಥ ತಪ್ಪಿದ್ದಲ್ಲ. ಈ ದೇಶದ ಉನ್ನತಿಯೋ ಅವನತಿಯೋ ಎತ್ತ ನೋಡಿದರಂತ ಸಮಾಜದ ಗಿರಿಯಿಂದ ಧರೆಯ ಮೇಲೆ ಡುಮಿಗಿ ಆವರಿಸಲಿದೆ ವರದಕ್ಷಿಣೆ ಎಂಬ ವೈತರಣಿ. ಆ ವೈತರಣಿಯ ದರವ ಸೇರಲು ಶಕ್ತಿ ಸಾಲದೆ ಮುಳುಗುತ್ತಿದೆಯೋ ಅದೆಷ್ಟೋ ಬಡ ಬಾಂಧವರ ಬಾಳನೌಕೆಗಳು. ವಸಂತ, ಕದನವನ್ನುಂಡು ಕಾಲ ಕಳೆಯುವ ಬಡವರು ಕಲಿತವರಿಗೆ ಸಾಕಷ್ಟು ವರದಕ್ಷಿಣೆಯನ್ನು ಕೊಡಲಾರದೆ ಕಾಲದ ಸೆರೆಮನೆಯನ್ನು ಸೇರಲು ಸಿದ್ಧನಾಗಿರುವ ವಯೋವೃದ್ಧನಿಗೆ ವಧುವನ್ನು ಕೊಟ್ಟು ಮದುವೆ ಮಾಡಿದ ಕೆಲ ದಿನಗಳ ನಂತರ ಆ ಮುದುಕ ಪತಿರಾಯ ತೀರಿ ಅವಳು ಅಜನ್ಮ ಪರ್ಯಾಂತವಾಗಿ ವಿಧವೆಯಾಗಬೇಕಲ್ಲವೇ? ಅಶೋಕ್, ರೂಪ ಗುಣಗಳನ್ನು ಅಂತಸ್ತು ಸಂಪತ್ತುಗಳ ಪಾತ್ರಗಳಲ್ಲಿ ಅರಿತು ನೋಡುವ ಪ್ರಪಂಚದ ಅಂಗಡಿಯಲ್ಲಿಟ್ಟು ಹೊರಗೆಂಬ ವಸ್ತುಗಳಲ್ಲಿ ನೀನು ಒಬ್ಬ. ಇಂದು ಸುಂದರ ಶಬ್ದಗಳಿಂದ ಆದರ್ಶದ ಬಗ್ಗೆ ಉದ್ಯುಕ್ತ ವ್ಯಾಖ್ಯೆಗಳಿಂದ ಮಾತನಾಡುವ ನೀನೇ ನಾಳೆ ವರದಕ್ಷಿಣೆ ಇಲ್ಲದೆ ವಧುವಿನ ಕೊರಳಿಗೆ ತಾಳಿ ಕಟ್ಟುವಿಯಾ? ವಸಂತ, ನುಡಿದಂತೆ ನಡೆಯದ ಮೂರ್ಖ ನಾನಲ್ಲ. ಹೆಣ್ಣು ಎತ್ತ ತಂದೆ ತಾಯಿಗಳ ಕಷ್ಟದ ಕಣ್ಣೀರಿನಲ್ಲಿ ಮಿಂಚಿ ಬರುವ ಆ ಏಸಿಯ ವರದಕ್ಷಿಣೆ ಆಸೆ ನನಗೆ ದಿನ ಮಾತ್ರವಿಲ್ಲ ವಸಂತ, ದಿನ ಮಾತ್ರವಿಲ್ಲ. ವಸಂತ ಮಿತ್ರ, ನೀನು ಅನ್ಯತಾ ಭಾವಿಸದಿದ್ದರೆ
ನಿನ್ನ ತಂಗಿಯ ಕೈ ಹಿಡಿದು ನಿನ್ನ ಸಂಬಂಧವನ್ನು ಭದ್ರಗೊಳಿಸುತ್ತೇನೆ ವಸಂತ. ಕಲ್ಪನೆಯ ಕುಸುಮಗಳಿಂದ ಕಟ್ಟಿದ ಮಾತಿಗೆ ಮಾಲೆಯಲ್ಲವಷ್ಟೇ ಈ ನಿನ್ನ ಮಾತು. ವ್ಯರ್ಥವಾದ ತರ್ಕದ ತೊಟ್ಟಿಲಲ್ಲಿ ನಿನ್ನ ಮನವೆಂಬ ಮಗುವನ್ನಿಟ್ಟು ತೂಗದೆ ಒಪ್ಪಿಕೋ ಈ ಸಂಬಂಧಕ್ಕೆ. ಆಗಲಿ ಕಂತ ಅರನು ಕಟ್ಟೆರೆದು ವರವ ಕೊಡಲು ಸಿದ್ಧನಾದಾಗ ಭಕ್ತನಾದವನು ಕಣ್ಮುಚ್ಚಿ ಕುಳಿತರೆ ಹಾಲ ಗೆಚ್ಚಲ ಬರಿಗಿಟ್ಟ ನೊರೆ ಹಾಲು ಕುಡಿಯದ ತಿರೆಗೇಡಿ ತೊಲಸಿ ಎಲ್ಲಾದರೂ ಕುಡಿಯದ ಬಾಲಕನು ಕೂಡ. ವಸಂತ, ಇನ್ನೇನು ಸಮಯವಾಯಿತು, ಊಟವನ್ನು ಮಾಡಿಕೊಂಡು ಸಭೆಗೆ ಹೋಗೋಣ. ನಡೆಸೋ ಹೋಗೋಣ. ನಾನು ಇಂದು ರಾತ್ರಿಗೆ 10:30ಕ್ಕೆ ಊರಿಗೆ ಹೋಗ್ತಾ ಇದ್ದೀನಿ. ತಾವು ಯಾವುದಕ್ಕೂ ಹೋದ ತಕ್ಷಣ ಒಂದು ಕಾಗದವನ್ನು ಬರೆಯಿರಿ. ಅಷ್ಟೇ ಅಲ್ಲ ವಸಂತ, ಹತ್ತೇರಿ ಬಳಿದು ವ್ಯಾಪಾರನೇ ಮಟ್ಟಿ ಸಂಗೀತ ಗಲಿ ಗಲಿ ತಿರುಗಿದರು नहीं मिलता है तो खाने को रोटी वन में घंटा भी मुझे है धंधे में छुट्टी लेकिन होता है पेट कुंबड़ का इधर फटी क्या करना नहीं है मेरा नसीब में शक्कर की घटा या अल्लाह या खुदा इस गांव को ಬಂದಾಗಿನಿಂದ ಹಿಡಿದು ನನಗೆ 7.5 तीर्थ ಬೆನ್ನ ಹತ್ತೈತಿ. मेरा होलसेल बड़ी दुकान बर्बाद हो गया और साथ बीवी भी मरकर खाने को तरस और सोने को तरस. इस गली में गोरी अंत एक पोरी है. मेरा दिल आके म्याल कुंतೈತಿ. या अल्लाह ಇದಕ್ಕೆ ಬಂದ ದಿನ ಪ್ರಾರ್ಥನಾ ಮಾಡ್ತೈತಿ. ಓ ಗೋರಿಗೂ ನಮ್ಮನ್ನು ಬೀಬಿ ಮಾಡಿಬಿಡಿ. ವಕ್ತ ತೋ ಹೋ ಗಯೆ. ಇನ್ನೊಂದು ದೋನಗಲಿ ತಿರುಗಿ ದುರ್ಗಮ್ಮನ ದಂಡಿ ಮ್ಯಾಲಿಂದ ಮನೆ ಕಡೆ ಜಾಯಿಗೆ. करना गोरी भाई. या अल्लाह तुम नाम लेकर बैठता हूँ. ಚಂದನ ಬಳಿ ತೆಗಿಲಿಕ್ಯಾ ತೆಗಿತಾವ್ बहुत अच्छा बड़ी ತೆಗಿತಾವ್. ये देखो जगन मोहिनी बड़ी. ये है अनारकली बड़ी. ये है प्याजित. ये है गंगावती का गलगल बड़ी. ओ बीजापुर का जित बड़ी. ये क्या बोलते देखो जंतगल का जलकल पड़ी. ನಿಮ್ಮದಕ್ಕೆ ಯಾವ ಗಿಡಂತಿ ಯಾರಂತ ಯಾಕೆ ಕೇಳಕ್ ಹೋಗ್ತಿ? ಇರೇ ಚಂದನ ಬಳಿ ಹೇಳು, ರೊಕ್ಕದ ಮಾರಿ ಮಾತ್ರ ನೋಡಬೇಡ. ಯಾವ ಬಾತಾಕಿ ಗೋರಿದು ಬಾಯ್. ನಾನು ರೊಕ್ಕದ ಮಾರಿ ಕವಿ ನಹಿ देखता हूं. ತುಂಬುದಕ್ಕೆ ಮಾರಿ ಬೇಕಾಗಿರ್ತಾವು. ಯಾವುದಿಡಂದಿ ನೀನ್ ಹೇಳೋದು ಮಾತು ಕರೇನೆ ಐತಿ. ಆದ್ರೂ ಈಗಿನ ಕಾಲದಾಗ ನಿನ್ನನ್ನು ಕೆಲಸ ಮಾಡೋರು ಯಾರಾದರೂ ಸಾಬಣ್ಣ. ಹಾ ಗೋರಿದು ಬಾಯ್. ಏನು ಸಾಬಣ್ಣ? ಈ ವಿದ್ಯಾನಗರದ ಬಳಿಗಾರ ಕಾಸಿಮಂದ್ರ बहुत अच्छा मनुष्य है. क्या करना नसीब पूरा है. ಯಾಕೆ ಏನದು? एक धंधे का मातो दिना गली तिरिगी इस धंधे से एक
एक हाथ में 1 ರೂಪಾಯಿ नहीं मिलता इस तरह व्यापार आದ್ರೆ कब पैसा जमा होना अब कब मजूरी होना ಹಂಗಾದ್ರೆ ನಿಂದ ಇನ್ನೂ ಆಗಿಲ್ಲ ಆಗಿತ್ತು ಆದ್ರ 1 ವರ್ಷ ಮೇ ಕಾಲರ ಬ್ಯಾನಿ ಬಂದು ಗಂಗಾವತಿ ದೊಡ್ಡ ಸೊಳ್ಳಿ ಕೊಡೋದು ಇದೇ ಗಂಗಾವತಿ ಆಸ್ಪತ್ರೆ ನಮ್ಮರ್ಗಿ ಸತ್ತು ಹೋಯ್ತು. ಅಯ್ಯಯ್ಯೋ ಪಾಪ ಅಲ್ಲ ಅದಕ್ಕೆ ಎಷ್ಟು ಚಿಂತೆ ಮಾಡ್ತಿ ಇನ್ನೊಂದು ಹೆಣ್ಣು ನೋಡಿ ಮದುವೆ ಆಗೋದು ಬೇಡ ಅರೆ ಹಮ್ಮೆ ಕ್ಯಾ ಹೈ ಗೊರಿದು ಬಾಯ್ ಎಲ್ಲಾನು ಕುದಾಗಿ ಬಿಟ್ಟಿತ್ತು ಕುದಾಗೆ ಅಂದ್ರೆ ದೇವರಿಗೆ ಬಿಟ್ಟಿತ್ತು ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ ಬಿಡ ಈಗೇನ ಹೆಣ್ಣು ಪ್ಯಾಷನ್ಸ್ಗೆ ಹಣ್ಣು ಆದಂಗ ಆಗ್ಯಾವ ನೀನೊಂದು ದೂರದ ಹಾಕತ್ತ ಗಟ್ಟಿ ಇದ್ರೆ ಸಾಕಪ್ಪ ಕೈ ಕೊಡು ಬಾಯಿ ಯಾಕ ಸರಿಗೆ ಕಡಿತೀಯ ಹಂಗ ಬಳಿ ಇಡ್ತಾವ್ ಬಳಿ 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 ಇಡ್ತೀನ ಯಾಡ ಬೇಡ ಅಂತ ಬಾರ ಬಳಿ ಇಡ್ತಿಲ್ಲಪ್ಪ बहुत अच्छा बड़ी हिड़ता हो बड़ी हिड़ोದ್ರ गंगावती में 1 नंबर मनुष्य है ನೋಡ್ರೆ ಗೊತ್ತಾಗುತ್ತೆ 420 ನಂಬರ್ है ओ हो गोरी तो भाई ಹಾ गोरी तो भाई ಏ ಹೇಳ ಕಾಸು ಬೇಡ या अल्लाह क्या खूबसूरत स्त्री बनाई हुई तेरे हाथ सुमना ಓ ಓ सुमना परिवर्तिगारा ಹೊಡಿದ ಜಾಗಿದಟ ಗೊತ್ತಾತೇನ ಏನಿದ್ರು ಬಡಗಾರ ನಿಮಗೆ ಕೆಲಸ ಇಲ್ಲಿಂದ ಇಲ್ಲಿಗೆ ಇಷ್ಟ ಮುಟ್ಟಬೇಕು ಇಲ್ಲಿಂದ ಇಲ್ಲಿಗೆ ಏನೈತಲ್ಲ ನಮಗೆ ಲೇಸನ್ಸ್ ಹಾಕಿರ್ಸಲ್ಲ ಅವ್ರದ್ದು ಅಷ್ಟ ಅವ್ರು ನಿಮ್ಗಲ್ಲಪ್ಪ ದೋಸ್ತ ನೋಡ್ गोरी तो भाई ಹೇಳು ಬಾಸಿ ನೀನು ಬಳೆಗಾರ ಕೈ ಕೊಡ್ರಿ ನಿನಗೆ ಬ್ಯಾನಿನ ಬರಂಗಿಲ್ಲ ಅದಕ್ಕೆ ಈಟ ಕೊಟ್ಟಿವಲ್ಲ ಕೊಡ್ಲಾಗೆ ನೀವು ಹೋಗ್ಲಿ ಬಿಡು गोरी तो भाई ಮತ್ತೇನ್ ಸಮಾಚಾರ ಏನ ಸಮಾಚಾರ ಎಷ್ಟು ಚಂದ ಕೈ ಹಿಡ್ಕೊಂಡು ಸೌರಾಡ್ತಿಯಲ್ಲ ಕಣ್ಣಿಗೆ ನಡಂಗಿಲ್ಲ ಕಣ್ಣಿಲ್ದನ್ ಬಾಡಿ ಸೌರಾಡ್ತಾನಲ್ಲ ಹಂಗ ಸೌರಾಡ್ತಿಯಲ್ಲ क्या बात आती गोरी तो भाई ए ನಿಂದು ಕೈ ಬಹಳ ದಿಗ್ಗೈ ನಾಡಿ ನಾಡಿ ಸೈಕ್ ಮಾಡಬೇಕಾಗತೈತಿ ಏನಲ್ಲ ಮುಳ್ಳ ತಂದೆ ಏನ ಎಂದರ ಹೆಣ್ಣು ನೋಡಿ ಇಲ್ಲ ಏನು ಹೆಣ್ಣಿನ ಕೈ ಹಿಡದೇ ಇಲ್ಲ ಈ ನಮ್ಮನೆ ಕಣ್ಣಿನ ಗತೆ ಗಾಡಿ ಸರಲ್ಲ ಆ ನಮ್ಮನೆ ಸೌರಾಡ ತಂಗ ಸೌರಾಡಿ ಈಗ ಮುಂಬೈ ಗಿಡ್ಕೆ ಕಾಲಿ ಗಿಡ್ಕೆ ए गोरी तो भाई ನಿನ್ನ ಕೈ ಬಹಳ ಧೂಸ है ನಾನು ಬಿರುಸಾದೀನಿ ಹೇಳ ಕೈ ಅಷ್ಟೇ ಅಲ್ಲ ಹತ್ರಕ್ಕೆ ಬಂದು ನೋಡ ಏಟ್ ಬಿರುಸರದಿ ನಿಮ್ಗೆ ತೋರ್ಸ बहुत बिरसा है ನಿನ್ನ ಕೈ गोरी तो भाई ए ಬಾಯಿ ಐತಿ ಮುಸುರಿಗೆದು ಗಡಿಗೆ ಐತೆ ನಿಂದು ಅಂದ ಈಗ ಇನ್ನೊಂದಿಬ್ಬರಿಗೆ ಬಳೆ ಹಿಡಿತು ನಿನ್ನ ಬಾಯಿ ಮುಸ್ರಿ ಗಡಿಗೆ ಆಗಂಗ ಕೈಯಾಗ ಬರ್ತಾವ ಗುದ್ಲಿ ಕೊಡಿಗೆ ಯಾ ಅಲ್ಲಾ ಏಯ್ ಮದುವರ ಸುಮ್ಮನೆ ನಿಂತಿಯಲ್ಲ ನೋಡು ಸಲೀಸಾಗಿ ಹೇಳಾಕತ್ತೀನಿ ಸುಮ್ಮನ ಬಳಿ ಇಟ್ಟಿ ಸರಿ ಇನ್ನೊಂದ ಮಾಡಿ ಅಂತ ನೋಡಿಲಿ ಆ ನಿನ್ನ ಗಡ್ಡ ಕಿತ್ತು ನೀರ್ ಕಾಸ ಹೊಲಿಗೆ ಹಾಕಿ ಬಿಟ್ಟೇನು तू ಏನು ಮಾಡಿದ್ರು ಮಂಜೂರ್ ಹೈಕಾರಿ ಏ ಸಲೀಸ ಬಳಿ ಇಟ್ಟಿಲ್ಲ ಅಯ್ಯೋ ನಿನ್ನ ಸ್ವಲ್ಪ ಸೋರಾಡಗ್ಲಿ ನೀನ್ ಹೋಗಂಗ್ ಕಣೆ ತಡಿ ಹಿಡ್ತಾವ್ ಬಳಿ ಗಂಟ ಬಿಚ್ಚಕ್ ಬರೋದಿಲ್ಲ ಇವ್ ಬಳಿಗ ಎಲ್ಲಿಂದ ಹಿಡ್ಕೊಂಡ್ ಬರ್ತಾರ ಏನೇನು देखो 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 ನೋಡಕತ್ತೀನಿ ಹೇಳು बिचन क्या देखो बिचन ಏನಪ್ಪ ಬಳಿನಾ ಬಿಚ್ಚಿ ಎಲ್ಲ ಇಡ ಬಳಿಗ ಬಳಿನ ಹಿಡ್ತಾವ್ ಇಡು
ಗಡಿದು ಬಾಯಿ ಎಂದು ನಿನ್ನ ನೋಡ್ ಹಾಕ ಮನಸ್ಸನ್ನು ಕೊಂದ ಚೆಲುವೆ ಎಷ್ಟು ಎಚ್ಚರಿಕೆ ಬರೋದಿಲ್ಲ ಮತ್ತೊಮ್ಮೆ ನೀನೇನ್ ಮಳೆ ಚೆನ್ನಾಗಿದೆ अच्छा जास्ती नहीं करना ये अच्छा मार लुच्चा साहब अरे तोबा आप होता हो आगे देखता हूँ है खास
ಓಹೋ ಇವನ ಕಣ್ಣು ಗೌರಿ ಮೇಲೆ ಬಿದ್ದ ಗೌರಿ ಮೇಲೆ ಬಿದ್ದಂಗ ಕಾಣ್ತೈತೆ. ಅಂದ ಮೇಲೆ ಒಂದೇ ಹೂವಿಗೆ ಎರಡು ಗುಂಗಿ ಹೂವು ಗಂಟು ಬಿದ್ದಂಗ ಆಯ್ತು. ನಾನು ಇವತ್ತು ಅಶೋಕಪ್ಪರ ಮನೆಗೆ ಹೋಗ್ಬೇಕಂತ ಬಂದ್ರ ಈ ಸಿರ್ಕುಬಾ ಕಾಸಿಂ ಸಾಬನ್ ಕಂಡ ಈ ಗೌರಿನ ಪಟಾಕ ಸಂಬಂಧ ಅವನು ಬಂದನ. ನಾನು ಸೀರೆ ಕೊಡಿಸಿ ಏನಾದ್ರು ಮಾಡಿ ಗೌರಿನ ಗಂಟ ಕಳೆದಿದ್ರೆ ನನ್ನ ಹೆಸರು ಗೌರೀಶನೇ ಅಲ್ಲ. ನಿನ್ನ ಹೆಸರು ಗೌರೀಶ ಅಲ್ಲ ಅಂದ್ರೆ ಅವ್ರ ಹೆಣ ಹಚ್ಚಿ ಹೋಗಿ ಬಿಡು. ನೀನ್ ಇಲ್ಲೇ ನಿಂತಿ ಏನು? ಅಯ್ಯ ನಿನ್ನ ಕಾಯ್ಕಂದ್ರೆ ಅಲ್ಲಿ ನಿಂತಿದ್ದೆ. ಎಲ್ಲಾರು ಮೋಟ್ರ್ ಹತ್ತಿ ನಿಂತಾರಪ್ಪ, ನಿನ್ನ ದಿನ ಕಾಯಕತ್ತಾರ. ಆ ಶರತ್ತಪ್ಪನ ದೌಡ್ ಬರಕ್ ಹೇಳಿಲ್ಲ. ಅವ್ರ ಅಕ್ಕಿ ಕಾಳು ಹೊತ್ತಿಗೆ ಕಾರ್ ತಗೊಂಡು ಬರ್ತಾರಂತೆ. ಏನ್ ಬಾಜಾ ಬಜಂತ್ರಿ ಬಾರ್ಸೋರು? ಅವರು ಚಿಕ್ಕಬೇರಿ ಕೇರಳದಿಂದ ಆಡ್ಕೊಂಡು ಬರ್ತಾರಂತೆ. ಬರ್ತಾರಂತ ನೋಡಿ. ಎಲ್ಲರಿಗೂ ಅಕ್ಷತೆ ಕಾಲ ಮುಟ್ಟಿದ್ವನ್ರಿ? ಅದು ನಮ್ಮ ಅಶೋಕನ ಸ್ನೇಹಿತರು ಬಂದಿದ್ದಾರೆ. ಅಕ್ಷತೆ ಕಾಲವನ್ನು ಕೊಡ್ರಿ. ಗೌರೀಶ ಎಲ್ಲರಿಗೂ ಎಕ್ಕಿ ಕಾಲ ಕೊಡಪ್ಪ. ಮೊದಲ ಮಗ ಎಲ್ಲ ಇಬ್ರು ಸೇರಿ ಇಟ್ಕೊಡಿ ಒಂದೊಂದು ಹಾರ. ಆಚಾರ್ಯ ಮಂತ್ರ ಶುರು ಮಾಡ್ರಿ. ಮದುಮಗಳು ಹೊರಗಾದ್ರಿ, ಹೊರ ಕನ್ಯಾಗೆ ಹಾರ. ತದೇವ ಲಗ್ನಂ ಸುಜನಂತು ದೇವ ತಾರಾಬಲಂ ಚಂದ್ರಬಲಂತು ದೇವ ವಿದ್ಯಾಬಲಂ ದೈವಬಲಂತು ದೇವ ಕಾರ್ಯತೋ ಸದಾ ಮಂಗಲಂ ಮಂಗಲಂ ಮಂಗಲಂ. ಮೊದಲು ಎಲ್ಲರೂ ಶುಭವಾಗಲಿ. ದಿವ್ಯ ದಾಂಪತ್ಯದ ಆನಂದದಲ್ಲಿ ಅಡಿಯಿಡುತ್ತಿರುವ ಆತ್ಮೀಯ ಸ್ನೇಹಿತ, ನಿನ್ನ ಬಾಳು ಬಂಗಾರವಾಗಿದೆ. ಬಹುಶಃ ಸುಖದ ತವರಾಗಿದೆ. ತೆಗೆದುಕೋ ಮಿತ್ರ, ಈ ಶುಭ ಸಂದರ್ಭದಲ್ಲಿ ಸವಿನೆನಪಿನ ಕಾಣಿಕೆಯನ್ನು. ಅಂದ ಹಾಗೆ ಇವರ ಪೂರ್ಣ ಪರಿಚಯವಾಗಲಿಲ್ಲ. ನಾನು ಅಶೋಕರ ಆತ್ಮೀಯ ಮಿತ್ರರಲ್ಲಿ ನಾನು ಒಬ್ಬ. ವೃತ್ತಿಯಲ್ಲಿ ಡಾಕ್ಟರ್. ಅಶೋಕರ ಸಹಕಾರದಲ್ಲಿ ಇಲ್ಲೇ ವಿದ್ಯಾನಗರದಲ್ಲಿ ಪ್ರಾಕ್ಟೀಸ್ ನಡೆಸುತ್ತಿರುವ ಹೆಸರು ಶರತ್ ಎಂಡಿ. ಹೌದಲ್ಲೇ? ವಸಂತ, ಸಮಯ ಆಯ್ತು, ಊಟದ ವ್ಯವಸ್ಥೆ ಮಾಡಪ್ಪ. ಅಪ್ಪಾಜಿ, ಒಳಗಡೆ ಎಲ್ಲ ಊಟದ ವ್ಯವಸ್ಥೆ ನಡೆದಿದೆ. ಎಲ್ಲರೂ ಒಳಗಡೆ ಊಟಕ್ಕೆ ಬಂದ್ಬಿಡಿ. मन
ವೃಷ್ಟಿ ಕಂಡು ತಲೆದೂಗುತ್ತಿದೆ ಸರಸಿದೋತ್ಪವನ ಸುಂದರ ಸೃಷ್ಟಿ. ಎಂಥದವಳ ಸೌಂದರ್ಯ, ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಿದರೆ ಆಂತರ್ಯ. ಅಂಬರದ ಅಪ್ಸರಿ ಅಲ್ಪವೇ ಅವಲೇದಿರ. ಅಶೋಕದ ಸೋದರಿ ಪತಿ ತೀರಿದರು ಕಂಡವರ ಕೈ ಹಿಡಿದು ತಿರುಗುವ ಆದರೆ ಅಶೋಕನಂತೂ ಒಡನಾಡಿ ತಿಳಿದು ತಿರುಗುವ ತಿಳಿಗೇಡಿ